ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ವ್ಲಾಗ್ಸ್. ಇವತ್ತು ನಾನು ಮಿಶೋ ಮತ್ತು ಅಮೆಝಾನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಮಿಶೋದಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್ ಕೂಡ. ಸೊ ನಾನು ಸ್ವಲ್ಪ ಡೆಕೋರೇಷನ್ ಹೋಮ್ ಡೆಕೋರೇಷನ್ ಐಟಮ್ಸು ತರಿಸಿದ್ದೆ. ಸೊ ತೋರಿಸ್ತೀನಿ ನಿಮಗೆ. ಕೆಲವೊಂದು ಬಾಕ್ಸ್ ಓಪನ್ ಮಾಡಿದ್ದೀನಿ. ಈ ಥರ ಫ್ಲವರ್ ಬಳ್ಳಿ ನಾನು ಫೈನಲಾಗಿ ನಿಮಗೆ ಮಾಡಿ ತೋರಿಸ್ತೀನಿ ಎಲ್ಲಿ ಪ್ಲೇಸ್ ಎಲ್ಲಿಗೆ ಹಾಕ್ತೀನಿ ಅಂತ. ಇದೊಂದು ನಾನು ರೀಸೆಂಟಾಗಿ ಡಿಜಿಟೆಕ್ ಅವ್ರದ್ದು ಮೈಕ್ ತೊಗೊಂಡೆ, ಸಖತ್ತಾಗಿದೆ. ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ವಾಯ್ಸ್ ಎಲ್ಲ ಎಷ್ಟು ಕ್ಲಿಯರಾಗಿ ಕೇಳಿಸುತ್ತೆ ನೋಡ್ಬೋದು ನೀವು. ಇದರಲ್ಲಿ ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ ಅಂದರೆ 2 ಮೈಕು, 1 ರಿಸೀವರ್ ಬರುತ್ತೆ. ಸೊ ಸಪ್ರೇಟು ಕನೆಕ್ಟರ್ಗಳು ಕೂಡ ಇದೆ. ಹಾಗೆ ಮೋಬ್ಸ್ ಇದೆ. ಬಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು. ರೋಡ್ ಮೈಕ್ ಕೂಡ ಈ ಥರ ಬಾಕ್ಸಿಂಗ್ ಕೊಡಲ್ಲ. ಡಿಜಿಟೆಕ್ಕಿಂದು ಬಾಕ್ಸ್ ತುಂಬ ಚೆನ್ನಾಗಿದೆ. ಕ್ಯಾರಿ ಮಾಡೋದಕ್ಕೂ ಕೂಡ ಈಸಿ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ಇದು ಮಿಶೋದಲ್ಲಿ ಮುತ್ತಿಂದು ಬ್ಯಾಂಗಲ್ಸ್ ಇಷ್ಟ ಆಯಿತು. ಸೊ ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಇದೇನು ತುಂಬ ಕಾಸ್ಟ್ಲಿ ಏನಲ್ಲ. 135 ಅನಿಸುತ್ತೆ, 130 140 ರೇಂಜಲ್ಲಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಸ್ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಬಳೆ. ಮಿಶೋದಲ್ಲಿ ಪ್ರತಿಯೊಂದು ಚೆನ್ನಾಗಿರುತ್ತಲ್ವ. ಈ ರೇಟಲ್ಲಿ ಇಷ್ಟು ಚೆನ್ನಾಗಿರೋ ಐಟಮ್ ಸಿಗೋದು ಕಷ್ಟ. ನೆಕ್ಸ್ಟು ಫ್ಲವರ್ ಪಾಟ್ ತರಿಸಿದ್ದೆ. ಇದು ಮಿಶೋದಲ್ಲೇ. ಯಾವುದಾದ್ರೂ ಪ್ರಾಡಕ್ಟ್ ಇದು ಬೇಕು ಅಂದರೆ ಲೀಸ್ಟು ನೀವು DM ಮಾಡಿ, ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದು ಪಾಟ್ ಫುಲ್ಲು ತೆಂಗಿನ ಚಿಪ್ಪಲ್ಲಿ ಮಾಡಿದ್ದಾರೆ. ಫುಲ್ ನ್ಯಾಚುರಲ್ ಅನಿಸುತ್ತೆ. ಹಾಗಾಗಿ ಇದನ್ನು ತರಿಸ್ದೆ. ನನಗೆ ತುಂಬಾ ಇಷ್ಟ ಆಯ್ತಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಗ್. ಇದು ಕೂಡ ಮಿಶೋದಲ್ಲೇ. ಹ್ಯಾಂಡ್ ಬ್ಯಾಗು. ಇದು ಬಂದು ತುಂಬ ದಿನ ಆಯಿತು, 1 ವೀಕ್ ಆಯಿತು. ಬಟ್ ನಾನು ಕೂಡ ಬ್ಯುಸಿ ಇದ್ದೆ. ಯಾಕೆಂದರೆ ನಮ್ಮದು ಹೊಸ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದ್ದೀವಿ, ಅದರಲ್ಲಿ ಬ್ಯುಸಿ ಇದ್ದೆ ನಾನು. ಹಾಗಾಗಿ ಓಪನ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಫ್ರೀ ಇದ್ದೆ, ಹಾಗಾಗಿ ಓಪನ್ ಮಾಡಿ ನಿಮಗೆ ತೋರಿಸ್ತಾಯಿದ್ದೆ. ನೋಡ್ಬೋದು ನೀವು ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ಈ ಥರ ಇದೆ. ಇದು ಸ್ಲಿಂಗ್ ಬ್ಯಾಗ್ ಕೂಡ ಮಾಡ್ಕೋಬೋದು. ಬೆಲ್ಟ್ ಕೊಟ್ಟಿದ್ದಾರೆ. ಈ ಥರ ಇದೆ. ನನಗೆ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ವಾ ಬ್ಯಾಗ್. ಇದು ವುಡ್ಡಿನ ಬಂದುಬಿಟ್ಟು ಎಲ್ಲಿ ತಂದಿದ್ದು ಅಂದರೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ತಂದಿದ್ದು. ಇದು ಎಷ್ಟು ಕಷ್ಟಪಟ್ವಿ ತರೋಕ್ಕೆ ಅಂತಂದರೆ ಆ ಟಿ ಓನರ್ ಅಂತೂ ಮೇಲೆ ಹಾಕೋದಕ್ಕೆ ಬಿಡ್ತಾಯಿಲ್ಲ. ಇದನ್ನು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ತಂದ್ವಿ. ಅದು ನಾವು 3 ಜನ ತಂದ್ವಿ. ಅಂದರೆ ನಮ್ಮ ಅಣ್ಣ, ನಮ್ಮ ಮನೆಗೊಂದು, ಇಲ್ಲಿ ನಾನೊಂದು ತಗೊಂಡೆ, ಮತ್ತು ನಮ್ಮ ಅತ್ತಿಗೆ ತಂಗಿ ನನ್ನ ಅದ್ದಿ ಅವಳೊಂದು ತಗೊಂಡು, ಏನೋ ಕಷ್ಟಪಡ್ಕೊಂಡು ತಂದ್ವಿ. ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೂ ಮಾರ್ತಾಯಿದ್ದಾರೆ ಅದನ್ನು. ಅಷ್ಟೆಲ್ಲ ಕಷ್ಟಪಡ್ಕೊಂಡು ಅಲ್ಲಿಂದ ತರೋದು ಬೇಕಿತ್ತ ಅಂತ ಅಂದ್ಕೊಂಡ್ವಿ ನಾವು. ಬಟ್ ಇದು ನಾನು ತುಂಬ ಇಷ್ಟಪಟ್ಟೆ ತಂದಿದ್ದು. ಇದಕ್ಕೆ ಫುಲ್ ಸೆಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ಕೆಲವೊಂದು ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಬನ್ನಿ ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಟೈಮ್ ಇದಕ್ಕೊಂದು ಮನಿ ಪ್ಲ್ಯಾಂಟ್ ಆರ್ಟಿಫಿಷಿಯಲ್ ಒಂದು ಹಾಕ್ಬೇಕು. ಇದಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊತೀನಿ. ಚೆನ್ನಾಗಿ ಕಾಣಿಸ್ತಿದೆಯಾ? ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅದು. ನೆಕ್ಸ್ಟ್ ಇದಕ್ಕೆ ಒಂದು ಗ್ರೀನ್ ಮನಿ ಪ್ಲ್ಯಾಂಟ್ ಒಂದು ಆರ್ಡ್ರ್ ಮಾಡಬೇಕು.
ಫೈನಲಾಗಿ ನೋಡ್ಬೋದು ನೀವು, ಚೆನ್ನಾಗಿ ಕಾಣ್ತಿದೆ. ಇದಕ್ಕೆ ಸ್ವಲ್ಪ ಮನಿ ಪ್ಲ್ಯಾಂಟನ್ನು ಸುತ್ತಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂತೀನಿ. ಓಕೆ, ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.